नृहयमहममेजं ध्येयमाम्नाजगेजं सदजमसदजेजं श्रीसहाजं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियःपत्ये नित्या गणितगुणमाणिक्यविशदप्रभाजालोल्लासोपहत सकलावत्यतमसे जगज्जन्मस्थेम प्रलयरचनाशीलवपुषे नमो शेषाम्नाजस्मृतिहृदयदीप्ताय हरये येन प्रादुरभाविभूमिवदये विस्तारिको सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वं समनादिसाधुनिकरश्चाकारि सन्मार्गगः तेन व्यासदिवाकरेण सततं मात्यादिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविधिर्न जाय भगवान् आनन्दतीर्थो मुनिः भवति यदनुभावात् तीढमूकोऽपि वाग्मी जडमतिरपि जन्तुर्जायते प्राज्ञमौरिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रभतिगुरुकारुण्यसरणिं प्रपन्नामान्या स्मः किमपि च वदन्तोऽपि महतान् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಈಗ 95ನೆಯ ಸುಧಾಮೂಲ. ಅದರಲ್ಲಿ ಇದುವರೆಗೆ ನಾವು ನೋಡಿದ್ವಿ ಭಗವಂತನ ಬಗ್ಗೆ ಶ್ರದ್ಧೆ ಭಕ್ತಿ ಎರಡು ಇದ್ದವನಿಗೆ ಯಮ ನಿಯಮಗಳೆಲ್ಲ ಸೇರತ್ತೆ. ಅವೆಲ್ಲ ಇದ್ದವನಿಗೆ ದೇವರ ದರ್ಶನ ಆಗತ್ತೆ. ದ್ವೇಷ ಇದ್ದವನಿಗೆ ಅಥವಾ ಕಾಮ ಕ್ರೋಧ ಇದೆಲ್ಲ ಹೊಂದಿದ ಭಕ್ತ ಅಲ್ಲ, ಹೊಂದಿದವನಿಗೆ ದೇವರ ದರ್ಶನ ಆಗಲ್ಲ ಅಂತ. ಭಕ್ತಿನೇ ಮುಖ್ಯ ಅಂತ ಬಂತು. ಆದ್ರೆ ಒಂದು ವಿಷಯ ಬಂತು ಹಿಂದಕ್ಕೆ. ಈಗ ದ್ವೇಷ ಇರೋನ್ಗೂ ಕೂಡ ಯಾವಾಗ್ಲೂ ಒಂದು ವಸ್ತುವಿನ ಬಗ್ಗೆ ಚಿಂತೆ ಇದ್ದೇ ಇರುತ್ತೆ. ಅಂದ್ರೆ ಭಕ್ತಿ ಇರೋ ಒಬ್ಬ ಭಕ್ತ ಹೇಗೆ ದೇವರನ್ನ ಎಷ್ಟು ಬಾರಿ ಯೋಚಿಸ್ತಾನೋ ಅಷ್ಟೇ ಬಾರಿ ಅದೇ ತರ ಏಕಾಗ್ರ ಮನಸ್ಸಿನಿಂದ ಒಬ್ಬ ದ್ವೇಷಿನೂ ಕೂಡ ಅಷ್ಟೇ ಚಿಂತನೆ ಮಾಡ್ತಾರೆ. ನಮಗ್ ಬೇಕಾದವ್ರು ನಮ್ ಬಗ್ಗೆ ಯಾವಾಗ್ಲೂ ಯೋಚಿಸ್ತಾರೆ, ನಮಗ್ ಬೇಡದೇ ಇರೋರು ನಮ್ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಹಾಗಾದ್ರೆ ಯಾವಾಗ್ಲೂ ಯೋಚನೆ ಮಾಡೋದು, ಯಾವಾಗ್ಲೂ ಚಿಂತಿಸೋದು ಅಂತ ಏನಿದೆ, ಧ್ಯಾನ ಅಂತ ಏನ್ ಹೇಳ್ತೀವಿ, ಇದು ಎರಡಕ್ಕೂ ಸಮಾನ. ದ್ವೇಷಗಳಲ್ಲೂ ಸಮಾನ, ಪ್ರೀತಿಸೋರಲ್ಲೂ ಸಮಾನ. ಮತ್ ಹೀಗಿದ್ದಾಗ ಯಾಕೆ ಭಗವಂತನ ಬಗ್ಗೆ ದ್ವೇಷ ಮಾಡಬಾರದು, ಯಾವಾಗ್ಲೂ ಪ್ರೀತಿ ಅಂದ್ರೆ ಶ್ರದ್ಧೆ ಪ್ರೀತಿಯನ್ನ ತೋರಿಸ್ಬೇಕು ಯಾಕೆ ಅಂತ. ಅದಕ್ಕೆ ಇಲ್ಲಿ ಕೊಟ್ಟರು ಉತ್ತರ, ಅಲ್ಲ ದೇವರ ಮೇಲೆ ದ್ವೇಷ ಮಾಡ್ಲಿಕ್ಕೆ ಏನ್ ಕಾರಣ ಇದೆ? ಯಾಕೆಂದ್ರೆ ಯಾರು ದೇವರ ಬಗ್ಗೆ ದ್ವೇಷ ಮಾಡ್ತಾರೆ ಅಂದ್ರೆ ಅದು ದುಷ್ಟರು ಅಂತ ಅರ್ಥ, ತಾಮಸರು ಅಂತ ಅರ್ಥ ಅಷ್ಟೇ, ಅವ್ರು ಸಾತ್ವಿಕರು ಅಂತ ಅರ್ಥ ಅಲ್ಲ. ಯಾಕೆ ದೇವರ ಮೇಲೆ ದ್ವೇಷ ಮಾಡ್ಲಿಕ್ಕೆ ಕಾರಣ ಇಲ್ಲ. ಅಲ್ಲ ಕೆಲವ್ರು ಮಾಡ್ತಾರಲ್ಲ, ಕೆಲವ್ರು ಯಾಕೆ ಮಾಡ್ತಾರೆ ಅಂದ್ರೆ ಕೇಶಾಂಚಿತ್ ಆಶಯ ದೋಷವಶಾತ್ ದ್ವೇಷ ಸಂಭವೇಪಿ ನ ತಥಾವಿಧಂ ಅನುಚಿಂತನಂ ದಾನ ಸಾಧನಂ ಭವತಿ. ಕೆಲವರು ಅಂದ್ರೆ ಈಗ ಶಿಶುಪಾಲ ಇದ್ದಾನೆ, ಶಿಶುಪಾಲ ಕೃಷ್ಣನನ್ನ ಯಾವಾಗ್ಲೂ ಧ್ಯಾನ ಮಾಡ್ತಾ ಇದ್ದ ನಿಜ, ಅದಕ್ಕೆ ಧ್ಯಾನ ಅಂತಾನೆ ಕರೀತಾರೆ. ಅದು ದ್ವೇಷದಿಂದ ಮಾಡಿದ ಧ್ಯಾನ, ಅದು ಪ್ರೀತಿಯಿಂದ ಅಲ್ಲ, ಪ್ರೇಮದ ಧ್ಯಾನ ಅಲ್ಲ, ಅದು ದ್ವೇಷದ ಧ್ಯಾನ. ಅದ್ ಯಾಕೆ ಹಾಗೆ ಮಾಡ್ದ?
ಆಶಯ ದೋಷವಶಾತ್ ಅಂತ ಹೇಳ್ತಾರೆ. ಆಶಯ ಅಂತ ಒಂದು ದೋಷ. ಏನ್ ಆಶಯ ದೋಷ ಅಂದ್ರೆ ಅದಕ್ಕೆ ಪರಿಮಳದಲ್ಲಿ ಬಿಡಿಸ್ತಾರೆ ರಾಯರ ಟಿಪ್ಪಣಿ ಇಲ್ಲದ್ರೆ ಕಷ್ಟ. ಈ ಕೆಲವು ಶಬ್ದಗಳಿಗೆ ಅರ್ಥ ಆಗಲ್ಲ. ಅಲ್ಲಿ ಆಶಯ ದೋಷ ಅಂದ್ರೆ ಈ ದುರ್ಜೀವನ ಸಂಪರ್ಕ ಇತ್ತಲ್ಲ, ಇದು ಶಿಶುಪಾಲ ಅಂದ್ರೆ ಒಳ್ಳೆ ಜೀವನ ಇತ್ತ ನಿಜ ಒಳಗಡೆ, ಅದು ದುರ್ಜೀವ ಸಂಪರ್ಕ ಬಂದಾಗ, ಅದ ಕೆಟ್ಟವ್ರ ಸಹವಾಸ ಇದ್ದಾಗ ದೇವ್ರ ಮೇಲೆ ದ್ವೇಷ ಮಾಡುವಂತ ಬುದ್ಧಿ ಬರುತ್ತೆ, ಮಾಡ್ಬೇಕು ಅಂತ. ಆ ಆಶಯ ದೋಷ ಅಂದ್ರೆ ದುರ್ಜೀವನ ಸಂಬಂಧ ಇರೋದ್ರಿಂದ ಅಂತ. ಅದರಿಂದಾಗಿ ಭಗವಂತನ ದ್ವೇಷ ಮಾಡ್ದ. ಆದ್ರೆ ಯಾವಾಗ್ಲೂ ಆ ದ್ವೇಷದಿಂದ ಮಾಡಿದ ಆ ಭಗವಂತನ ಧ್ಯಾನ ಅವನ ಜ್ಞಾನಕ್ಕೇನ್ ಕಾರಣ ಆಗ್ಲಿಲ್ಲ. ಅಲ್ಲಿದ್ದ ಸಜ್ಜೀವ ಒಳ್ಳೆ ರೀತಿಯಲ್ಲಿ ದೇವರ ಧ್ಯಾನ ಮಾಡಿದ್ದ, ಹಾಗಾಗಿ ಅವನಿಗೆ ಪರಮಾತ್ಮ ಬಲದ. ಅದರಿಂದ ಏನ್ ಒಪ್ಪಬೇಕು ಅಂದ್ರೆ, ಕಿಂತು ಉಕ್ತ ಯಮಾದಿ ಸಹಿತಮೇವ, ಯಮ ನಿಯಮ ಎಲ್ಲ ಸೇರಿಸ್ಕೊಂಡು ಭಗವಂತನ ಭಕ್ತಿಯನ್ನ ಯಾರು ಪಡೆದಿರ್ತಾರೆ, ಅಂದ್ರೆ ಹಿಂಸೆಯನ್ನ ಮಾಡದೆ, ಸುಳ್ಳನ್ನು ಹೇಳ್ದೇನೆ, ಈ ತರ ಯಾವ್ಯಾವ ದೋಷಗಳ ಪಟ್ಟಿ ಇದೆ, ಯಾವ ದೋಷಗಳು ಇಲ್ಲದೇನೆ ದೇವರಲ್ಲಿ ಭಕ್ತಿಯನ್ನ ಮಾಡುವಂತಹ ವ್ಯಕ್ತಿಗೆ ಮಾತ್ರ, ಅಂದ್ರೆ ಸತತ ಅನುಚಿಂತನೆ ಯಾವಾಗ್ಲೂ ದೇವರ ಬಗ್ಗೆ ಯೋಚಿಸ್ತಾ ಇರೋ ವ್ಯಕ್ತಿಗೆ ಮಾತ್ರ ಆ ಭಗವಂತ ತನ್ನ ದರ್ಶನ ಕೊಡ್ತಾನೆ. ಅಲ್ಲ, ಇದಕ್ಕೇನ್ ಪ್ರಮಾಣ ಅಂದ್ರೆ ಮಹಾಭಾರತದ ವಾಕ್ಯ ಈಗ ತಾನೇ ಹೇಳಿದ್ವಿ. ಆ ವಾಕ್ಯದಲ್ಲೇ ಹೇಳಿದ್ದಾರೆ ಏನು, ವಿಷಯ ಸಂಸರ್ಗ ಬಿಡಿ, ಲೌಕಿಕ ವಿಷಯಗಳ ಬಗ್ಗೆ ಅತಿಯಾದ ಆಸಕ್ತಿ ಬಿಡಿ, ಅಷ್ಟೇ ಹೇಳಿದಾರಲ್ವಾ. ಅಂದ್ರೆ ಅದು ಯಾವ್ದ್ಯಾವ್ದಿದೆಯೋ ಎಲ್ಲ ತಗೊಳ್ಬೇಕು. ಅಂದ್ರೆ ಯಮ ಮಾತ್ರ ಭಾವೋಪಲಕ್ಷಣತ್ವ, ಅಂದ್ರೆ ಯಮ ಬಿಡೋದು ಒಂದು ದೋಷ. ಈಗ ಸುಳ್ಳನ್ನು ಹೇಳೋದು ದೋಷ, ಸತ್ಯವನ್ನ ಹೇಳದೇ ಇರೋದು ದೋಷ, ಆಮೇಲೆ ಅಸ್ತೇಯಂ ಕಳ್ಳತನ ಮಾಡೋದು ದೋಷ. ಹಾಗಂತ ರಕ್ಷಣೆ ಮಾಡದೇನೆ ಹಾಗೆ ಕಳ್ತನ ಆಗ್ಲಿ ಅನ್ನೋದಕ್ಕೆ ಅನುಕೂಲ ಮಾಡೋದು ಅದು ದೋಷನೇ. ಹೀಗೆ ಇವೆಲ್ಲ ಏನೇನು ದೋಷಗಳಿದೆ ಇದನ್ನೆಲ್ಲ ಬಿಡ್ಬೇಕು. ಅಷ್ಟೇ ಅಲ್ಲ, ಯಾರಿಗೆ ದೋಷ ಇಲ್ಲವೋ ಅಂಥವನಿಗೆ ಮಾತ್ರ ದೇವರು ಒಲಿತಾನೆ. ಅಲ್ದ ಭಕ್ತಿ ಇಲ್ಲದೆ ಇರೋದು ದೋಷ, ಭಕ್ತಿ ಇರೋದು ಗುಣ. ಹೀಗೆ ಭಕ್ತ್ಯಾದಿ ಅಭಾವಸ್ಯಾಪಿ ದೋಷತ್ವೇನ ಏತದ್ ದೋಷ ಬರ್ತಿದೆ. ಮಹಾಭಾರತ ವಾಕ್ಯ ಒಂದ್ ಸಾಕು, ಯಮ ಬೇಕು, ನಿಯಮ ಬೇಕು, ಭಕ್ತಿ ಬೇಕು. ಇದು ಯಾವ್ದು ಇಲ್ಲ ಅಂದ್ರೆ ಅದೇ ದೋಷ ಆಗುತ್ತೆ. ದೋಷ ಇಲ್ಲದೆ ಇರುವಂತಹ ವ್ಯಕ್ತಿಗೆ ದೇವರು ದರ್ಶನ ಕೊಡ್ತಾನೆ ಅಂತ. ಇಷ್ಟನ್ನ ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಒಂದು ವಿಷಯ ಹೇಳಿದ್ರಲ್ಲ, ಆ ವಿಷಯವನ್ನು ತಿಳ್ಕೊಳ್ಬೇಕು. ಇನ್ನು ಇಲ್ಲಿ ತತಶ್ಚ ಅಯಮರ್ಥ ಅಂತ ಒಂದು ಟಿಪ್ಪಣಿ ವಿಚಾರಕ್ಕೆ ಹೋಗೋಣ. ಯಾದುಪತ್ಯ ಟಿಪ್ಪಣಿಯಲ್ಲಿ ಒಂದು ವಿಷಯ ಬರುತ್ತೆ. ಇಲ್ಲಿ ಯಾದುಪತ್ಯ ಟಿಪ್ಪಣಿ ಅಲ್ಲಿ ಅಂಗೀಕಾರ್ಯಮೇವ ಇತಿ ನಚ ಇತಿ ಅಂತ ಪ್ರತೀಕ ಧಾರಣೆ ಮಾಡಿರ್ತಾರೆ. ಅಂದ್ರೆ ಜಯತೀರ್ಥರ ವಾಕ್ಯದ ಒಂದು ಭಾಗವನ್ನ ಅಲ್ಲಿ ಹಾಕಿ ವ್ಯಾಖ್ಯಾನ ಮಾಡಿರ್ತಾರೆ ಮುಂದಕ್ಕೆ. ಆ ಯಾದುಪತ್ಯ ಟಿಪ್ಪಣಿಯಲ್ಲಿ ಬೋಲ್ಡ್ ಲೆಟರ್ ಅಲ್ಲಿ ಕೆಲವರಲ್ಲಿ ಇರುತ್ತೆ, ಅದು ನೋಡಿ. ಅಲ್ಲಿ ನಚ ಇತಿ ಅಂತ ಆದ್ಮೇಲೆ ತತಶ್ಚ ಅಯಮರ್ಥ ಅಂತ ಆ ಟಿಪ್ಪಣಿಯಲ್ಲಿ ಅರ್ಥ ಬಿಡಿಸಿದ್ದಾರೆ. ಏನ್ ಬಿಡಿಸಿದ್ದಾರೆ ಅಂದ್ರೆ, ಚೈದ್ಯಾದಯೋಹಿ ಶಿಶುಪಾಲನ ಬಗ್ಗೆ ಹೇಳ್ತಾರೆ. ಚೈದ್ಯಾದಯೋಹಿ ಭಗವಾನ್ ಸ್ವ ಇಷ್ಟ ರಾಜ್ಯಾದಿ ವಿಷಯ ವಿಘಾತೀತಿ ತಂ ದ್ವಿಷಂತಿ ತೇನ ಜ್ಞಾಯತೆ ವಿಷಯ ಸ್ನೇಹ ಲಕ್ಷಣ ಸಂಸರ್ಗ ಏವ ತದ್ವಿಘಾತಕ ದ್ವೇಷೇ ಕಾರಣಮಿತಿ. ಅಂದ್ರೆ ನಾವೆಲ್ಲ ಈಗ ಮಹಾಭಾರತದ ಕಥೆಗಳು ಮತ್ತೆ ಪುರಾಣದ ಕಥೆಗಳು ಇದೆಲ್ಲ ಕಿವಿಗೆ ಬೀಳ್ತಾ ಇರುತ್ತೆ. ಅಲ್ಲಿ ಹಾಗ್ ಬಂತು, ಇಲ್ಲಿ ಹಾಗ್ ಬಂತು, ಹಾಗೆ ಅಂತ. ಆದ್ರೆ ಅದರಲ್ಲೆಲ್ಲ ಶಾಸ್ತ್ರೀಯ ವಿಚಾರಗಳು ಹೇಗ್ ಬರುತ್ತೆ, ಶಾಸ್ತ್ರದ ಚಿಂತನೆಯಲ್ಲಿ ಏನು ಅನ್ನೋದಕ್ಕೆ ಇದೇ ಮುಖ್ಯ. ಅಂದ್ರೆ ಅಲ್ಲೆಲ್ಲ ಅಪ್ಲೈ ಮಾಡ್ಬೇಕು. ನ್ಯಾಯಸುಧಾ ಅಧ್ಯಯನ ಏನು ಆಗತ್ತೆ, ಅನುವ್ಯಾಖ್ಯಾನ ಅಧ್ಯಯನ ಏನಾಗುತ್ತೆ, ಈ ತರ ಪರಿಷ್ಕಾರಗಳೇನು ಓದ್ತೀರಿ ಈ ಶಾಸ್ತ್ರ ಮರ್ಯಾದೆಯಿಂದ, ಈ ವಿಷಯಗಳನ್ನೆಲ್ಲ ನಾವು ತಿಳ್ಕೊಳ್ಳೋ ಕಥೆಗಳಲ್ಲಿ ಹಾಕ್ತಾ ಹೋಗ್ಬೇಕು. ಆಗ ನಮಗೆ ಇದ್ರ ಶಾಸ್ತ್ರಕ್ಕೂ ಅದಕ್ಕೂ ಲಿಂಕ್ ಸಿಗತ್ತೆ. ಇಲ್ಲಾಂದ್ರೆ ಶಾಸ್ತ್ರನೇ ಹೇಳ್ತಾ ಇರೋದೊಂದು ವಿಷಯ ಅದೇ ಹೇಳ್ತಾ ಇರೋದೊಂದು ಅಂತ ಆಗ್ಬಿಡುತ್ತೆ. ಕಥೆ ತರ ಅಲ್ಲ, ಅದೊಂದು ಸಿದ್ಧಾಂತ ಅಂತ ಹೇಳ್ಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಕೊಟ್ರು ಆಚಾರ್ಯ. ನಿರ್ಣಯ ಕೊಡೋದು ಅಂದ್ರೆ ತುಂಬಾ ಕಷ್ಟ, ಕಥೆ ಹೇಳೋದು ಸುಲಭ. ಕಥೆಯಲ್ಲಿ ಕೊನೆಗೆ ಏನು, ಯಾಕೆ ಹೀಗೆ ಯಾಕೆ ಅನ್ನೋದು ಹೇಳೋದು ತುಂಬಾ ಕಷ್ಟ. ಅದಕ್ಕೆ ಶಾಸ್ತ್ರದ ಮರ್ಯಾದೆಯಿಂದ ಉತ್ತರ ಕೊಡ್ಬೇಕಾಗಿ ಬರುತ್ತೆ. ಅದೇ ರೀತಿ ಇಲ್ಲಿ ಶಿಶುಪಾಲ ತಾನು ಯಾಕೆ ದೇವ್ರ ಮೇಲೆ ದ್ವೇಷ ಮಾಡ್ದ, ತನಗೆ ರಾಜ್ಯ ಬೇಕಾಗಿತ್ತು, ಆ ರಾಜ್ಯಕ್ಕೆ ಒಂದು ವಿರೋಧಿ ನನ್ನ ಹತ್ರ ಕಬಳಿಸ್ಕೊಡ್ತಾನೆ, ಇವನು ನನ್ನಿಂದ ಕಿತ್ಕೊಡ್ತಾನೆ ಅಂತ ಆ ರಾಜ್ಯದ ಮೇಲಿನ ಒಂದು ವ್ಯಾಮೋಹದಿಂದ ತಾನೇನ್ ಮಾಡ್ದ, ಬರೀ ರಾಜ್ಯದಷ್ಟೇ ಅಲ್ಲ ಈ ತರ ಬೇರೆ ಬೇರೆನೂ ಇತ್ತು. ಆ ರಾಜ್ಯದ ಮೇಲಿನ ವ್ಯಾಮೋಹದಿಂದ ಏನ್ ಮಾಡ್ದ, ದೇವರ ಬಗ್ಗೆ ದ್ವೇಷ ಮಾಡ್ದ. ಹಾಗಾದ್ರೆ ದೇವರ ಮೇಲೆ ದ್ವೇಷ ಮಾಡ್ಲಿಕ್ಕೆ ಕಾರಣ ಏನು, ರಾಜ್ಯದ ಆಸೆ, ಅಂದ್ರೆ ವಿಷಯ ಸಂಪರ್ಕ, ವಿಷಯ ಸಂಸರ್ಗ ಭಗವಂತನ ದ್ವೇಷಕ್ಕೆ ಹೇಗ್ ಕಾರಣ ಆಗುತ್ತೆ ಅನ್ಲಿಕ್ಕೆ ಇದೆ. ಅತಿಯಾದ ಆಸೆ ಈ ರೀತಿ ಭಗವಂತನ ಮೇಲೆ ದ್ವೇಷ ಕಾರಣ ಆಗುತ್ತೆ. ದುಡ್ಡು ಒಂದಿಷ್ಟು ಕೊಟ್ಟ, ದೇವರ ನಮಸ್ಕಾರ ಮಾಡಿದಾಗ
ಮತ್ತಿನ್ನೊಮ್ಮೆ ಮಾಡಿದಾಗ ಜಾಸ್ತಿ ಕೊಡ್ಲಿಲ್ಲ, ಕಳೆದು ಬಿಟ್ಟ, ದ್ವೇಷ ಶುರು ಆಯ್ತು ದೇವ್ರ ಮೇಲೆ. ಇವ್ನು ಏನ್ ಮಾಡಿದ್ರು ಏನು ಮಾಡಲ್ಲ, ಹಾಗೆ ಹೀಗೆ ಬಾಯಿಗೆ ಬಂದಾಗ ಬೈಕೊಳ್ಳಿಕ್ ಶುರು ಮಾಡ್ತಾರೆ. ಅಂದ್ರೆ ಬೇರೆ ಕಡೆ ಜಾಸ್ತಿ ಆಸೆ ಇದ್ದಷ್ಟು ದೇವ್ರ ಮೇಲೆ ದ್ವೇಷಕ್ಕೆ ಕಾರಣ ಆಗತ್ತೆ. ಅದು ಯಾವ್ದೋ ಒಂದ್ ದಿವ್ಸ ಬರುತ್ತೆ ಹಾಗೆ. ಅದಕ್ಕೆ ಉದಾಹರಣೆನೆ ಚೈತ್ಯ ಅಂದ್ರೆ ಶಿಶುಪಾಲ. ಆ ಶಿಶುಪಾಲ ಮೊದಲಾದ ಎಲ್ಲರಿಗೂ ತನ್ನ ಇಷ್ಟವಾದ ರಾಜ್ಯಕ್ಕೆ ಇವನು ತೊಂದರೆ ಕೊಡ್ತಾನೆ, ನನಗ್ ಸಿಗದೇ ಇರೋ ಹಾಗೆ ಮಾಡ್ತಾನೆ ಅಂತ ತಮ್ಮ ದ್ವಿಷಂತಿ, ಅವನ ಬಗ್ಗೆ ದ್ವೇಷ ಮಾಡ್ತಾ ಇದ್ರು. ಅದನ್ನ ಏನ್ ಗೊತ್ತಾಯ್ತು ಅಂದ್ರೆ ವಿಷಯ ಸ್ನೇಹ ಸಂಸರ್ಗ ಏವ ತದ್ವಿಘಾತಕ ದ್ವೇಷೆ, ವಿಷಯ ಸಂಪರ್ಕನೇ ದೇವರ ದ್ವೇಷಕ್ಕೆ ಕಾರಣ ಅಂತ ಗೊತ್ತಾಯ್ತು. ಅಷ್ಟೇ ಅಲ್ಲ, ಯಾವಾಗ ಈ ದ್ವೇಷ ಹೋಗಬೇಕು ಅಂತ ಆಗತ್ತೋ ಆಗ ಏನ್ ಮಾಡ್ಬೇಕು, ವಿಷಯ ಸಂಸರ್ಗ ಬಿಡ್ಬೇಕು. ಅವ್ನು ಶಿಶುಪಾಲನಿಗೆ ರಾಜ್ಯದ ಬಗ್ಗೆ ಆಸೆ ಇರ್ಲಿಲ್ಲ, ಬೇರೆದ್ರ ಬಗ್ಗೆ ಆಸೆ ಇರ್ಲಿಲ್ಲ ಅಂದ್ರೆ ತಾನೇ ದೇವ್ರ ಮೇಲೆ ದ್ವೇಷ ಬರ್ತಾ ಇರ್ಲಿಲ್ಲ. ಅವ್ನ್ ಯಾಕೆ ವಿಷಯ ಸಂಪರ್ಕ ಹಂಚ್ಕೊಂಡೋ ಅದಕ್ಕೋಸ್ಕರನೇ ಅವನ್ ಜಾಸ್ತಿ ದೇವ್ರ ಮೇಲೆ ದ್ವೇಷ ಬಂತು. ಆದ್ರಿಂದ ಎಂದಿಗೂ ಕೂಡ ಕಾರಣ ಇದ್ರೆ ಕಾರ್ಯ ಉಂಟು. ಅಲ್ಲಿ ದ್ವೇಷ ಬರ್ತಾ ಇದೆ ಅಂದ್ರೆ ಅವ್ನಿಗೆ ಆಸೆ ಇದೆ ಅಂತ, ಇಲ್ಲಾಂದ್ರೆ ಇಲ್ಲ. ಹಾಗಾದ್ರೆ ದ್ವೇಷಕ್ಕೆ ಕಾರಣ ಮಾತ್ರ ಅದು ವಿಷಯ ಸ್ನೇಹವೇ ಕಾರಣ ಅಂತ ಬಂತು. ಇನ್ನು ಈ ಚೈತ್ಯನ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ. ಅಲ್ಲ, ಈಗ ಶಿಶುಪಾಲನ ಸ್ವಭಾವ ಯೋಚನೆ ಮಾಡಿದ್ರೆ ಸಜ್ಜೀವ ಇದ್ನಲ್ಲ ಒಬ್ಬ, ಯಾವಾಗ ಒಬ್ಬ ಸಜ್ಜೀವ ಇದ್ದ ಅವ್ನ್ ಯಾಕೆ ಈ ವಿಷಯ ಸಂಸರ್ಗ ಹೊಂದ್ಬೇಕು? ಒಳ್ಳೆ ಜೀವ ಅಂತ ಬೇರೆ ಹೇಳ್ತೀರಿ. ಒಳ್ಳೆ ಜೀವ ಅಂದ್ಮೇಲೆ ಅವನ್ಗೆ ಕೆಟ್ಟ ವಿಷಯದ ಬಗ್ಗೆ ಸಂಪರ್ಕ ಇರ್ಲಿಲ್ಲ ಅಂತ ಅರ್ಥ. ಹಾಗಾದ್ರೆ ದೇವ್ರ ಮೇಲೆ ಯಾಕೆ ದ್ವೇಷ ಬಂತು, ಅವ್ನಿಗೆ ಬರಬಾರ್ದಿತ್ತಲ್ಲ ಅಂತ ಪ್ರಶ್ನೆ. ಅದನ್ನ ಇಲ್ಲಿ ಮುಂದೆ ಪ್ರಶ್ನೆ ಮಾಡ್ಕೊಂತಾರೆ. ಇಲ್ಲೇ ನನು ಅಸ್ತು ಏವಂ ಸ್ವಭಾವತಃ ಶುದ್ಧ ಅಂತಃಕರಣಾನ, ನಿಜವಾಗಿ ಒಳ್ಳೆ ಅಂತಃಕರಣ, ಒಳ್ಳೆ ಮನಸ್ಸು ಯಾವ್ದು ಶಿಶುಪಾಲಂದು, ಒಳ್ಳೆ ಜೀವ ಇದ್ನಲ್ಲ. ಹಾಗಾಗಿ ಧ್ಯಾನ ಮಾಡ್ಬೇಕಾದ್ರೆ ಯಾವುದೇ ವಿಷಯ ಸಂಪರ್ಕ ಇರ್ಲಿಲ್ಲ ಅವನಿಗೆ. ಹಾಗಾಗಿ ದೇವ್ರ ಮೇಲೆ ದ್ವೇಷ ಬರಬಾರ್ದಿತ್ತಲ್ವಾ. ಇನ್ನು ಅಷ್ಟೇ ಅಲ್ಲ, ಈ ಕಂಸಾದಿಗಳೆಲ್ಲ ಇತ್ತು. ಈ ಕಂಸನಿಗೆ ವಸ್ತುತಃ ಇದೇನಿಲ್ಲ, ವಿಷಯ ಸಂಪರ್ಕ ಏನಿಲ್ಲ. ಅವ್ನಿಗೆ ಕೃಷ್ಣರನ್ನ ಕೊಲ್ಬೇಕಷ್ಟೆ, ಅದೇ ಇತ್ತು. ಯಾಕೆಂದ್ರೆ ಅವನೇನ್ ಕೇಳ್ದ, ಅಷ್ಟಮ ಗರ್ಭ ತೊಂದ್ರೆ ಕೊಡುತ್ತೆ ಅಂತ, ಅವನಿಗೆ ತೊಂದ್ರೆ ಅಂತ ಬಂತು. ಅವ್ನಿಗೇನೋ ಕೃಷ್ಣನಿಂದ ಏನೋ ರಾಜ್ಯ ಕಿತ್ಕೊಂಡ್ಬಿಡ್ತಾನೆ ಕೃಷ್ಣ ಅಂತ ಹೀಗೇನ್ ಕಾರಣ ಇಲ್ಲ ವಾಸ್ತವಿಕವಾಗಿ. ಹಾಗಾದ್ರೆ ಅವ್ನಿಗೆ ಯಾಕೆ ದ್ವೇಷ ಬಂತು? ಶಿಶುಪಾಲನಿಗೆ ದ್ವೇಷ ಬರ್ಲಿಕ್ಕೆ ಒಂದು ಕಾರಣನಾದ್ರೂ ಇದೆ. ಆದ್ರೆ ಈ ಇವನಿಗೆ ಕಂಸನಿಗೆ ಯಾಕೆ ದ್ವೇಷ ಬಂತು ಅಂತಂದ್ರೆ ಅದಕ್ಕೆ ಒಂದು ಉತ್ತರ ಕೊಡ್ತಾರೆ. ಅವನಿಗೆ ಬಂದಿದ್ದಿಷ್ಟೇ, ಸ್ವಾಭಾವಿಕ ಆಟಯ ದೋಷವಶ, ಅದು ಇನ್ನೊಬ್ಬ ಜೀವ ಇದ್ದ ಅದಕ್ಕೋಸ್ಕರ, ಅಂದ್ರೆ ದುಷ್ಟ ಜೀವ ಸಂಪರ್ಕದಿಂದ ಹಾಗಾಯ್ತು ಅಂತ. ಅಂದ್ರೆ ಒಂದೊಂದಕ್ಕೆ ಉದಾಹರಣೆ ಕೊಡ್ಬೇಕು. ದುಷ್ಟ ಜೀವ ಇರೋದ್ರಿಂದ ಜೀವತ್ರಯಾವೇಶ ಅಂತ ಏನ್ ಹೇಳ್ತೀವಿ ಇನ್ನೊಂದು ಶಬ್ದದಿಂದ, ಅದು ಕೂಡ ಕಾರಣ. ಹೀಗೆ ಒಂದೊಂದರಲ್ಲೂ ಕೂಡ ಒಂದೊಂದು ವಿಷಯ ಸಿಗತ್ತೆ. ಅದನ್ನ ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಬೆಳೆಸ್ತಾ ಹೋಗಿದ್ದಾರೆ. ಇದೊಂದು ವಿಚಾರ. ಇನ್ನು ಶೇಷವಾಕ್ಯ ಚಂದ್ರಿಕಾ ಟಿಪ್ಪಣಿಯಲ್ಲಿ ತುಂಬಾ ಬಿಡಿಸ್ತಾ ಹೋಗಿದ್ದಾರೆ. ಅದನ್ನ ವಾಕ್ಯಾರ್ಥ ರತ್ನಮಾಲ ಟಿಪ್ಪಣಿಯಲ್ಲೂ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಗೆಲ್ಲ ವಿಷಯ ಬಂದಿರತ್ತೆ, ಅದೆಲ್ಲ ವಿಷಯ ಇದ್ದೇ ಇರುತ್ತೆ. ಹಾಗಾಗಿ ಕೊನೆಗೆ ತಾತ್ಪರ್ಯ ನಮಗ್ ಗೊತ್ತಾಗಿದೆ. ಇಲ್ಲಿ ಪರಿಮಳ ಟಿಪ್ಪಣಿ ಏನಾದ್ರು ಸ್ವಾರಸ್ಯ ಇದ್ರೆ ಅದೊಂದನ್ನ ನೋಡೋಣ. ಪರಿಮಳ ಟಿಪ್ಪಣಿಯಲ್ಲಿ ಎರಡು ಪಕ್ಷವನ್ನ ಹೇಳಿದ್ದಾರೆ. ಅದನ್ನ ಮತ್ತೆ ಮೀಮಾಂಸಾ ವಿಚಾರ ಅದು ಮತ್ತೊಮ್ಮೆ ನೋಡೋಣ, ಅದ್ ಬಂದಾಗ ಹೇಳ್ತೀನಿ ನಾನು, ಮತ್ತೆ ಇನ್ನೊಂದು ಕಡೆ ವಿಷಯ ಬಂದಾಗ. ಅಂತೂ ಈ ಟಿಪ್ಪಣಿಗಳಲ್ಲಿ ಒಟ್ಟು ಏನ್ ವಿಷಯ ಗೊತ್ತಾಯ್ತು ಅಂದ್ರೆ, ದ್ವೇಷದಿಂದ ಧ್ಯಾನ ಮಾಡಿದ್ರೆ ದೇವರ ಅನುಗ್ರಹ ಆಗಲ್ಲ, ಅದು ಶ್ರದ್ಧಾ ಭಕ್ತಿಯಿಂದಲೇ ದೇವರ ಅನುಗ್ರಹ ಆಗೋದು, ಯಮ ನಿಯಮಗಳೆಲ್ಲ ಬೇಕೇ ಬೇಕು ಅಂತ ಇಷ್ಟು ಗೊತ್ತಾಯ್ತು. ಸರಿ, ಇನ್ನೊಂದು ಕಾರಣವನ್ನು ಕೂಡ ಕೊಡ್ತಾರೆ. ಯಾಕೆ ಯಮಾನುಷ್ಠಾನ ಮಾಡ್ಬೇಕು? ಯಮ ಅಂದ್ರೆ ನಮಗ್ ಗೊತ್ತು, ಹಿಂದೆ ಬಂದಿದೆ. ಆ ಯಮಗಳ ಅನುಷ್ಠಾನ ಮಾಡಿದ್ರೆ ಏನು ಫಲ, ಯಾಕೆ ಮಾಡ್ಬೇಕು ಅನ್ಲಿಕ್ಕೆ ಒಂದು ಕಾರಣವನ್ನು ಕೂಡ ಕೊಡ್ತಾರೆ. ಅದಕ್ಕೆ ಮುಂದಿನ ಅನುವ್ಯಾಖ್ಯಾನ, ದೋಷ ಅನಾದಿ ಸಂಬದ್ಧಾ ತೇ ಮುಕ್ತಿ ಪರಿಪಂಥಿನಃ ಸಂತ್ಯೇವ ಪ್ರಾಯಶಃ ಪುಂಸು ತೇನ ಮೋಕ್ಷೋ ನ ಜಾಯತೆ. ಆಚಾರ್ಯರು ತುಂಬಾ ಚೆನ್ನಾಗಿ ಹೇಳ್ತಾರೆ ಈ ಶ್ಲೋಕದಲ್ಲಿ. ಮಧ್ವಾಚಾರ್ಯರ ವಾಕ್ಯ, ಯಾಕೆ ಈ ಮನುಷ್ಯರಿಗೆಲ್ಲ ಮೋಕ್ಷ ಆಗ್ತಾ ಇಲ್ಲ ಅಂತ ಅವ್ರೇ ಹೇಳ್ತಾರೆ. ಯಾಕೆ ಈ ಮನುಷ್ಯರಿಗೆ ಮೋಕ್ಷ ಆಗ್ತಾ ಇಲ್ಲ ಹೇಳ್ತೀನಿ ಕೇಳಿ. ಅವ್ರು ಹೇಳ್ತಾರೆ, ದೋಷ ಅನಾದಿ ಸಂಬದ್ಧ. ಇವ್ರಿಗೆ ದೋಷಗಳು ಇವತ್ತಲ್ಲ ಹಿಂದಿಂದಲ್ಲ, ಅನಾದಿ ಕಾಲದಿಂದ ದೋಷ ತುಂಬಿಕೊಂಡಿದ್ದಾರೆ ಇವರೆಲ್ಲ. ದೋಷಾಹ ಅನಾದಿ ಸಂಬದ್ಧ ತೇ ಮುಕ್ತಿ ಪರಿಪಂಥಿನಃ.
ಈ ದೋಷ ಇದೆಯಲ್ಲ ಇದು ಹೋಗುವವರೆಗೂ ಇವ್ರು ಮುಕ್ತಿ ಆಗಲ್ಲ. ಮುಕ್ತಿ ಪರಿಪಂಥಿ ಅಂದ್ರೆ ಶತ್ರು. ಮುಕ್ತಿ ಸಿಗದೆ ಇರೋ ಹಾಗೆ ಮಾಡ್ಲಿಕ್ಕೆ ಈ ದೋಷಗಳೇ ಇದೆ. ಇವತ್ತಲ್ಲ ಹಿಂದಿಂದಲ್ಲ ಅನಾದಿ ಕಾಲದಿಂದ ಇರುವಂತಹ ದೋಷ. ಇದು ಪ್ರಾಯಶಃ ಪುಂಸು ಸಂತೇವ, ಹೆಚ್ಚಾಗಿ ಮನುಷ್ಯರಲ್ಲಿ ಇದ್ದೇ ಇದೆ. ಅಲ್ಲಿ ಪುಂಸು ಅಂದ್ರೆ ಗಂಡಸರು ಅಂತ ಅಷ್ಟೇ ಅರ್ಥ ಅಲ್ಲ, ಸ್ತ್ರೀಯರು ಅಂತಾನು ಅರ್ಥ. ಪುಂಸು ಅಂದ್ರೆ ಅದೇ ಪುರುಷರು ಅಂತ ಅರ್ಥ. ಪುರುಷ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಸ್ತ್ರೀಯರು ಮತ್ತೆ ಅಂದ್ರೆ ನಾವು ತಿಳ್ಕೊಂಡಿರೋ ಪುರುಷರು ಎರಡು ಅರ್ಥ ಇದೆ. ಪುಂಸು ಅಂದ್ರೆ ಮನುಷ್ಯರು ಅಂತ ಅರ್ಥ. ಅದು ಸ್ತ್ರೀ ಆಗ್ಬೋದು ಪುರುಷ ಆಗ್ಬೋದು. ಅಂತೂ ಯಾವುದೇ ರೀತಿಯಾದ ಪುಂಸು ಜೀವಿ ಆಗಿರ್ಲಿ, ಅಂತಹ ಜೀವಿಗೆ ಇಂತಹ ದೋಷಗಳು ಅನಾದಿ ಕಾಲದಿಂದ ಇದೆ. ಹಾಗಾಗಿ ತೇನ ಮೋಕ್ಷೋ ನ ಜಾಯತೆ, ಇವ್ರಿಗೆಲ್ಲ ಮೋಕ್ಷ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಯಾಕೆಂದ್ರೆ ಇದೇ ಕಾರಣ. ಅದೇ ಇದು ಹೇಗ್ ಹೋಗ್ಬೇಕು ಅನ್ಲಿಕ್ಕೆ ಉಪಾಯ ಹೇಳಿದ. ತೀರಾ ಹಾಗಂತ ಬರೀ ನಿಂದನೆ ಅಷ್ಟೇ ಅಲ್ಲ, ಇವರೆಲ್ಲ ದೋಷ ಇದೆ ಇವ್ರ ಹತ್ರ ಅನಾದಿ ಕಾಲದಿಂದ, ಹಾಗಾಗಿ ಇವರಿಗೆಲ್ಲ ಮೋಕ್ಷನೇ ಆಗಲ್ಲ ಅಂತ ಇಷ್ಟೇ ಹೇಳಿಲ್ಲ ಮಧ್ವಾಚಾರ್ಯ. ಅದಕ್ಕೆ ಬೇಕಾದ ತತ್ವಜ್ಞಾನ ಎಲ್ಲ ಕೊಟ್ಟಿದ್ದಾರೆ. ಅದು ಕೊಟ್ಟು ಅದನ್ನ ಉಪಯೋಗಿಸ್ಕೊಳ್ಳಿದ್ರೆ ಅದು ಮೋಕ್ಷ ಆಗಲ್ಲ, ಅದು ಮಾತ್ರ ಖಂಡಿತ. ಈಗ ಹೇಳ್ತಾರೆ ಯಾವ ದೋಷ ಹಾಗಾದ್ರೆ, ಯಾವ ದೋಷ ಇದ್ರೆ ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ? ಮುಕ್ತಿಗೆ ಶತ್ರು ಯಾವ್ದು ಅಂದ್ರೆ ಅದು ಜಯತೀರ್ಥರು ಬಿಡಿಸ್ತಾರೆ. ತೇ ವಿಷ್ಣು ಭಕ್ತಿ ಅಭಾವಾದ್ಯ ವಿಷಯ ಸಂಸರ್ಗಾದ್ಯಾಶ್ಚ. ಅದು ಇದೇ ಮೊದಲಾದದ್ದು ಅಂತ ಹೇಳ್ಬಿಡ್ತಾರೆ. ಯಾವ್ದು? ಒಂದು ವಿಷ್ಣು ಭಕ್ತಿ ಇಲ್ಲದೆ ಹೋಗಿರೋದು. ಈ ತರ ಅನೇಕ ದೋಷ ಇದೆ. ಅಂದ್ರೆ ದೇವರನ್ನ ಬೇರೆ ದೇವತೆಗಳನ್ನ ಒಂದೇ ಅಂತ ತಿಳ್ಕೊಂಡ್ಬಿಡೋದು. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಅಂತ ಅನ್ಬಿಡು, ಅವರೆಲ್ಲ ಒಂದೇ, ಅವರ ಶಕ್ತಿನೂ ಒಂದೇ. ಕೆಲವರು ಇದ್ದಾರೆ ಇನ್ನು ಮಹಾತ್ಮರು, ಅವರೇನು ಹೇಳ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ ಅಂದ್ರೆ ಈಶ್ವರ, ಇವರಿಗಿಂತ ಮೇಲೆ ಒಂದು ಆದಿಶಕ್ತಿ ಅಂತ ಇದೆ ಅಂತ. ಲಕ್ಷ್ಮಿ ದುರ್ಗೆ ರೂಪ, ಭದ್ರಕಾಳಿ ರೂಪ, ಅದೇ ಬೇರೆ, ಅದೇ ಶಕ್ತಿ ಅಂತ. ನಿಜವಾದ ಇಡೀ ಜಗತ್ತಿಗೆ ಶಕ್ತಿ ಯಾವುದು ಅಂದ್ರೆ ಆ ಭದ್ರಕಾಳಿ ಅಂತ ಹೇಳ್ತಾರೆ. ಶಾಕ್ತ ಮತ ಅಂತ ಹೇಳ್ತಾರೆ, ಶಕ್ತಿಯೇ ಸರ್ವೋತ್ತಮ ಅಂತ ಹೇಳೋ ಮತ. ಯಾಕೆ ಅವ್ರು ಹಾಗೆ ಹೇಳ್ತಾರೆ ಅಂದ್ರೆ, ಈಗ ಬ್ರಹ್ಮದೇವರಲ್ಲೂ ಒಂದು ಶಕ್ತಿ ಇರ್ಬೇಕು ತಾನೆ, ಶಕ್ತಿ ಇಲ್ಲದೆ ಬ್ರಹ್ಮದೇವ್ ಜಗತ್ತಿನ ಸೃಷ್ಟಿ ಮಾಡ್ತಾರ? ಇಲ್ಲ. ರುದ್ರದೇವರು ಶಕ್ತಿ ಇಲ್ಲದೆ ಸಂಹಾರ ಮಾಡ್ತಾರ? ಆಗಲ್ಲ, ಶಕ್ತಿನೊಪ್ಲೇಬೇಕು. ಇದು ಪರಮಾತ್ಮ ವಿಷ್ಣು, ಅವನು ಶಕ್ತಿ ಇಲ್ಲದೆ ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕಾಗತ್ತಾ? ಆಗಲ್ಲ. ಯಾಕಂದ್ರೆ 3 ಜನರಲ್ಲೂ ಕೂಡ ಶಕ್ತಿ 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 ಅಂತಿದೆಯಲ್ಲ, ಅದೇ ಆದಿಶಕ್ತಿ, ಅದೇ ಈ ಭೈರವಿ ಶಕ್ತಿ ಅಂದ್ರೆ ಭದ್ರಕಾಳಿ ಶಕ್ತಿ ಅಂತ. ಸ್ತ್ರೀಗೆ ಮಹತ್ವ ಕೊಡುವಂತ ಒಂದು ಪಂಗಡನು ಕೂಡ ಇದೆ, ಶಾಕ್ತ ಮತ ಅಂತ. ಅದನ್ನು ಮುಂದೆ ಬಹಳ ಚೆನ್ನಾಗಿ ಖಂಡನೆ ಮಾಡ್ತಾರೆ. ಆ ಮತಗಳೆಲ್ಲ ಬಂದಾಗ ಜಯತೀರ್ಥರ ವಿವರಣೆ, ಅನುವ್ಯಾಖ್ಯಾನದಲ್ಲಿ ಆಚಾರ್ಯರ ಆ ಒಂದು ಕಾರಣ ಕೊಡೋದು, ಮತ್ತೆ ಬ್ರಹ್ಮಸೂತ್ರ ಮುಖ್ಯ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಆ ವಿಷಯಗಳಿಗೆ. ಪ್ರಕೃತ ಈ ವಿಷ್ಣು ಭಕ್ತಿ ಇಲ್ಲದೆ ಇರೋದು, ಮತ್ತೆ ಆ ದುರ್ಗಾದಿ ದೇವತೆಗಳನ್ನ ಭಗವಂತನಿಗೆ ಹೋಲಿಕೆ ಕೊಡೋದು, ಸಮಾನ ಅಂತ ಚಿಂತನೆ ಮಾಡೋದು, ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ ಅನ್ನೋದು, ಮತ್ತೆ ದೇವರಲ್ಲಿ ಕಡಿಮೆ ಗುಣ ಅಂತ ಹೇಳೋದು, ಈ ತರ ಒಟ್ಟು ದೇವರಿಗೆ ಯಾವುದೇ ತರ ಅಪಚಾರ ಆಗ್ಬೋದು. ಅದು ವಿಷ್ಣು ಭಕ್ತಿ ಇಲ್ಲದೆ ಇರೋದು ಮುಂತಾದ ದೋಷ ಏನೇನಿದೆ. ಇನ್ನು ವಿಷಯ ಸಂಸರ್ಗ, ಅಧಿಕವಾಗಿ ವಿಷಯ ಪದಾರ್ಥಗಳ ಕಡೆ ಗಮನ ಏನಿದೆ, ಈ 2 ಕಾರಣದಿಂದ ಜೀವರಿಗೆ ಮೋಕ್ಷ ದೊರಕ್ತಾ ಇಲ್ಲ. ಮೋಕ್ಷ ನ ಜಾಯತೆ, ಅವ್ರಿಗೆ ಆಗಲ್ಲ. ಇದು ಪ್ರಾಚುರ್ಯೇಣ ಪುರುಷೇಶು ಅನಾದಿ ಸಂಬಂಧ ಸಂತೇವ ಅಂತ ಹೇಳ್ತಾರೆ ಜೈತಿದ್ರು. ಹೆಚ್ಚಾಗಿ ಪುರುಷರಲ್ಲೇ ಇದ್ದೇ ಇದೆ ಅಂತ. ಪುರುಷರಲ್ಲಿ ಅಂದ್ರೆ ಸ್ತ್ರೀ ಜೀವರು ಮತ್ತೆ ಪುರುಷ ಜೀವರು ಇಬ್ರಲ್ಲೂ ಹೆಚ್ಚಾಗಿ ಇಂಥ ದೋಷಗಳು ಇದ್ದೇ ಇದೆ. ಆ ಕಾರಣದಿಂದ ಮೋಕ್ಷ ಆಗ್ತಾ ಇಲ್ಲ. ಇಷ್ಟು ಸಾಧಾರಣವಾಗಿ ಶ್ಲೋಕಕ್ಕೆ ಅರ್ಥ ಬರೆದ್ರು. ಇದಾದ್ಮೇಲೆ ಅದರ ಅಭಿಪ್ರಾಯವನ್ನ ಬಿಡಿಸ್ತಾ ಹೋಗ್ತಾರೆ ಜಯತೀರ್ಥರು. ಏನು? ಏತದುಕ್ತಂ ಭವತಿ, ಒಟ್ಟು ಅಭಿಪ್ರಾಯ ಇಷ್ಟು ಹೇಳ್ತೇನೆ. ಏನು? ಈಗ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯೋಗ್ಯತೆ ಇದೆ ಕೆಲವು ಜೀವರಿಗೆ, ಆದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇವ್ರಿಗೆ ಬೇಕು, ನಾನ್ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ, ಪ್ರತಿಯೊಬ್ಬರಿಗೂ ಆಸೆ ಇದೆ, ಒಳ್ಳೆ ಜೀವರಿಗೆ. ಹಾಗಂತ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯೋಗ್ಯತೆನೂ ಇದೆ, ಇಲ್ಲ ಅಂತಿಲ್ಲ. ಇವ್ರು ಬಯಸೋದ್ ತಪ್ಪಲ್ಲ, ಹಾಗಂತ ಯೋಗ್ಯತೆನೂ ಕೂಡ ಇದೆ. ಆದ್ರೆ ಈಗ ಮೋಕ್ಷ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಯೋಗ್ಯತೆ ಇದೆ, ಇಚ್ಛೆ ಇದೆ, ಆದ್ರೆ ಮೋಕ್ಷ ಸಿಗ್ತಾ ಇಲ್ಲ. ಯಾಕೆ? ಸತ್ಕೂತಃ ಇತಿ ಚಿಂತ್ಯಂ. ಇವಾಗ ಯೋಚನೆ ಮಾಡಿ ಅಂತ ಅವ್ರು ಜಯತೀರ್ಥರು ಪ್ರಶ್ನೆ ಮಾಡ್ಕೊಂಡು ಅದನ್ನ ಬಿಡಿಸ್ತಾ ಹೋಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಭಗವತ್ ಪ್ರಸಾದ ಭಾವ, ಇನ್ನು ದೇವ್ರ ಅನುಗ್ರಹ ಆಗಿಲ್ಲ ಅಂತ ಅರ್ಥ. ಯೋಗ್ಯತೆ ಇದ್ದು ಇವ್ರು ಹೋಗ್ಬೇಕು ಅಂತ ಅಂದುಕೊಂಡ್ರು ಇವ್ರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈಗ ಅಂತಂದ್ರೆ ಇವ್ರು ದೇವ್ರ ಅನುಗ್ರಹ ಆಗಿಲ್ಲ ಅಂತ ಅರ್ಥ. ಇದನ್ನ ಹೇಳಿದ್ರು ಜಯತೀರ್ಥರು. ಸರಿ, ಯಾಕೆ ಜಯತೀರ್ಥರೇ ಯಾಕೆ ದೇವ್ರ ಪ್ರಸಾದ ಆಗಿಲ್ಲ ಅವನಿಗೆ? ಅವ್ನ್ ದೇವ್ರ ಜ್ಞಾನ ಆಗಿಲ್ಲ, ಅಪರೋಕ್ಷ ಜ್ಞಾನ ಆಗಿಲ್ಲ, ಹಾಗಾಗಿ ದೇವ್ರ ಪ್ರಸಾದ ಆಗ್ಲಿಲ್ಲ. ಅಲ್ಲ, ಯಾಕೆ ಅವನಿಗೆ ಅಪರೋಕ್ಷ ಜ್ಞಾನ ಆಗ್ಲಿಲ್ಲ? ಅವನ್ ಸರಿಯಾಗಿ ಧ್ಯಾನ ಮಾಡ್ಲಿಲ್ಲ, ಅಭ್ಯಾಸ ಇಲ್ಲ, ಅದಕ್ಕೋಸ್ಕರ ಅವನ್ಗೆ ಆಗ್ಲಿಲ್ಲ. ಹೀಗೆ ಒಂದೊಂದೇ
ಪ್ರಶ್ನೆ ಉತ್ತರ ಅಂತ ಎಳ್ಕೊಂಡ್ ಬಂದು ಕೊನೆಗೆ ಉತ್ತರ ಕೊಡ್ತಾರೆ. ಇವ್ರಲ್ಲಿ ತುಂಬಾ ದೋಷ ಇದೆ, ಅದಕ್ಕಾಗಿಲ್ಲ ಅಂತ ಕೊನೆಗೆ ಹೇಳ್ತಾರೆ. ಅದ್ ಹೇಳೋದ್ರ ಮುಂಚೆ ಒಂದೊಂದೊಂದು ಲಿಂಕ್ ತೋರಿಸ್ತಾರೆ. ಇದ್ಯಾಕಾಗಿಲ್ಲ ಇದಕ್ಕೆ, ಇದ್ಯಾಕಾಗಿಲ್ಲ ಇದಕ್ಕೆ ಅಂತ ಒಂದೊಂದು ಕಾರ್ಯಕಾರಣ ಭಾವ ಅಂತ ಯಾವ್ದ್ರಿಂದ ಏನಾಗುತ್ತೆ ಅಂತ ಹೇಳ್ತಾ ಬರ್ತಾರೆ. ಅದನ್ನ ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಧನ್ಯವಾದಗಳು. ನಮಸ್ಕಾರ ಸರ್.